ಹಲೋ ಎವ್ರಿವನ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಎಷ್ಟೇ ತಾನೇ ಸಂಕ್ರಾಂತಿ ಹಬ್ಬ ಆಗಿದೆ. ಸೊ ಆಫ್ಟರ್ ಅ ಲಾಂಗ್ ಬ್ರೇಕ್, ಆಕ್ಚುಲಿ ಲೈಕ್ ಇಟ್ಸ್ ಆಲ್ಮೋಸ್ಟ್ 1.5 week ನಾವು ವಿಡಿಯೋಸ್ ಶೂಟ್ ಮಾಡಿರೋದಾಗ್ಲಿ ಅಪ್ಲೋಡ್ ಮಾಡಿರೋದಾಗ್ಲಿ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇರೋದು. ಜಸ್ಟ್ ಬಿಕಾಸ್ ನಾನ್ ಎಷ್ಟು ಬಿಸಿ ಇದೆ ಅಂತಂದ್ರೆ ನನ್ ಪ್ರೀ ಇಂಟರ್ನ್ಶಿಪ್ ನಡೀತಾ ಇತ್ತು. ಸೊ ದಟ್ ಈಸ್ ದ ಮೇನ್ ರೀಸನ್. ಸೊ ಪ್ರೀ ಇಂಟರ್ನ್ಶಿಪ್, ನ್ಯೂ ಇಯರ್, ಸಂಕ್ರಾಂತಿ ಫೆಸ್ಟಿವಲ್ ಎಲ್ಲ ಮುಗಿಸ್ಕೊಂಡು ಬಂದು ಯಾ now we are beginning with our normal classes. Okay, so ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ರ್ಯಾಷನಲ್ ನಂಬರ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ರ್ಯಾಷನಲ್ ನಂಬರ್ಸ್ ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಂಬರ್ಸ್ ನ ಹೇಗೆ ಸ್ಟಾರ್ಟ್ ಮಾಡ್ದು ಅಂದ್ರೆ ವಿಲ್ ಬಿಗಿನ್ ವಿತ್ ಕೌಂಟಿಂಗ್ ನಂಬರ್ಸ್. ಐ write it as CN. Okay, so what is counting numbers? So we begin with counting numbers ನ ಕಲಿಯಕ್ ನಾವು ಸ್ಟಾರ್ಟ್ ಮಾಡಿದ್ದೆ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಸ್ಕೂಲಲ್ಲಿ ಆಲ್ರೆಡಿ ನಿಮ್ಗೆ ನೆನಪು ಇರ್ಬೋದು ಹೇಗೆ ನಿಮ್ಗೆ ಕೌಂಟಿಂಗ್ ನಂಬರ್ಸ್ ನ ಹೇಳ್ಕೊಟ್ರು. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ ಹತ್ರ 5 apples ಇದೆ ಅಂದ್ರೆ ದೇ ಸ್ಟಾರ್ಟ್ ಮೇಕ್ ಯು ಟು ಕೌಂಟ್ 1 2 3 4 5 6. ಅಥವಾ ಫಾರ್ ಎಕ್ಸಾಂಪಲ್, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಪೇಜ್ ಇದೆ ಅಂತಂದ್ರೆ ಟೋಟಲಿ ವಿ ಹ್ಯಾವ್ ಸಮಥಿಂಗ್ ಲೈಕ್ ಅರೌಂಡ್ 125 ಪೇಜಸ್ ಇದೆ. ಸೊ 125 ಒಂದು 10 ಪೇಜಸ್ ಕೊಟ್ಬಿಟ್ಟು ಎಷ್ಟು ಪೇಜಸ್ ಇದೆ ಅಂತಂದ್ರೆ ಲೈಕ್ ವಿ ಬಿಗಿನ್ ವಿತ್ ಕೌಂಟಿಂಗ್, ರೈಟ್? 1 2 3 4 5 6. ಅಥವಾ ನಿನ್ನ ಎಷ್ಟು ಚಾಕ್ಲೇಟ್ ಇದೆ ಅಂದ್ರೆ 1 2 3 4 5 6. ಸೊ ಕೌಂಟಿಂಗ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ as ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲಿ ವಿ ಮೇಕ್ ಕೌಂಟಿಂಗ್ಸ್. ಸೊ ರ್ಯಾಷನಲ್ ಅಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದ್ರೆ 1 2 3 4 5 6 7 8 9. ಓಕೆ, ವಿ ಸ್ಟಾರ್ಟ್ ವಿತ್ 1. ಸೊ ನಾವಿಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹತ್ರ ಇರೋದನ್ನ 0 ಇಸ್ ಸಮಥಿಂಗ್ ನಮ್ಮ ಹತ್ರ ಇಲ್ಲ ಅಂತ ನಾವು ಡಿಫೈನ್ ಮಾಡ್ತೀವಿ. ಬಟ್ 1 ಇಸ್ ಸಮಥಿಂಗ್ ನಮ್ಮ ಹತ್ರ ಏನೋ ಇದೆ, ಒಂದ್ ಸ್ವಲ್ಪ ಇದೆ ಅನ್ನೋದ್ರ ಮೀನಿಂಗು. ಸೊ ಹಾಗಾಗಿ ದ ನ್ಯಾಚುರಲ್ ಅಂತ ನಾವು ಕೌಂಟಿಂಗ್ ನಂಬರ್ ಸ್ಟಾರ್ಟ್ ವಿತ್ 1. ಸೊ ಕೌಂಟಿಂಗ್ ನಂಬರ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ನಂಬರ್ ಸಿಸ್ಟಮ್ ನ ಕಲಿಯೋಕೆ. ಓಕೆನಾ? ಸೊ ನಿಮ್ಗೆ ಕೌಂಟಿಂಗ್ ನಂಬರ್ ಸಿಸ್ಟಮ್ ಆದ್ಮೇಲೆ ನಂಬರ್ ಸಿಸ್ಟಮ್ ಅಲ್ಲಿ ನಿಮಗೆ ದೇ ಇನ್ಕ್ಲೂಡೆಡ್ ನಿಮಗೆ 0 ಆಲ್ಸೋ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಹೋಲ್ ನಂಬರ್. ಸೊ ಹೋಲ್ ನಂಬರ್ ಅಂದ್ರೆ ದೇ ಇನ್ಕ್ಲೂಡ್ 0 ಆಲ್ಸೋ. ಓಕೆನಾ? ವೆನ್ 0 ಬರುತ್ತೆ ಅಂತಂದ್ರೆ ನಿಮ್ಮ ಹತ್ರ ಯಾವ್ದು ಇರೋದಿಲ್ಲ. ಮತ್ತೆ ಕೌಂಟಿಂಗ್ ನಂಬರ್ ನೆಕ್ಸ್ಟ್ ನೀವು 0 ಹಾಕಿದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ಟ್ರಾ ಆಗುತ್ತೆ ಅಲ್ವಾ? ಸೊ ವಿ ಬಿಗಿನ್ ವಿತ್ ಕೌಂಟಿಂಗ್ ನಂಬರ್ಸ್, ದೆನ್ ವಿ ಮೂವ್ ಆನ್ ಟು ಹೋಲ್ ನಂಬರ್ಸ್. ದ ಹೋಲ್ ನಂಬರ್ ಇನ್ಕ್ಲೂಡ್ 0. ಓಕೆ, ನೆಕ್ಸ್ಟ್ ನಿಮಗೆ ಹೋಲ್ ನಂಬರ್ ಆದ್ಮೇಲೆ ದೇ ಆಲ್ಸೋ ಇಂಟ್ರೊಡ್ಯೂಸ್ ನೆಗೆಟಿವ್. ಸೊ ಪಾಸಿಟಿವ್ ಹೇಳ್ಕೊಟ್ರು, 0 ಆಯ್ತು. ನೆಕ್ಸ್ಟ್ ವಿ ಇನ್ಕ್ಲೂಡೆಡ್ ಮೈನಸ್. ಸಿ ಫಾರ್ ಎಕ್ಸಾಂಪಲ್, -3 -2 -1 0 1 2 3. ಸೊ ಇದ್ರ ಜೊತೆಗೆ 0 ಹಾಕಿದ್ರು, 0 ಜೊತೆಗೆ ನೆಕ್ಸ್ಟ್ ನಿಮ್ಗೆ ಮೈನಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಮೈನಸ್ ನಂಬರ್ಸ್ ಗಳು ಇಸ್ ನಥಿಂಗ್ ಬಟ್ ಇಂಟೀಜರ್ಸ್. ಸೊ ಇಂಟೀಜರ್ಸ್ ಆರ್ ನಥಿಂಗ್ ಬಟ್ ದ ನಂಬರ್ಸ್ ಇನ್ಕ್ಲೂಡ್ಸ್ ಮೈನಸ್ ನೆಗೆಟಿವ್ ನಂಬರ್ಸ್, ಪಾಸಿಟಿವ್ ನಂಬರ್ ಅಲಾಂಗ್ ವಿತ್ 0. ಓಕೆನಾ? ಸೊ ಇಂಟೀಜರ್ಸ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ 7th ಸ್ಟಾರ್ಟಿಂಗ್ ಅಲ್ಲೇ ಇನ್ಕ್ಲೂಡ್ ಮಾಡಿದರೆ, ದಟ್ ಈಸ್ ನಥಿಂಗ್ ಬಟ್ ಫ್ರಾಕ್ಷನ್ಸ್. ವಾಟ್ ಆರ್ ದೋಸ್ ಫ್ರಾಕ್ಷನ್ಸ್? ಸೊ ಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ನಿಮ್ಮ ಹತ್ರ ಒಂದು ನಂಬರ್ ಇರ್ತದೆ, ದಟ್ ಈಸ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಓಕೆನಾ? ಸೊ ಇದನ್ನೇನಂತ ಹೇಳ್ತೀವಿ ನಾವು, ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಫ್ರಾಕ್ಷನ್ಸ್ ನಂಬರ್ಸ್ ಅಂತಂದ್ರೆ ನ್ಯೂಮರೇಟರ್ ಡಿವೈಡೆಡ್ ಬೈ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಓಕೆನಾ? ಸೊ ಫ್ರಾಕ್ಷನ್ಸ್ ಆಯ್ತು. ಸೊ ಫ್ರಾಕ್ಷನ್ಸ್ ಆದ್ಮೇಲೆ ನೆಕ್ಸ್ಟ್ ನಾವು ಮೂವ್ ಆಗಿದ್ದೆ ಇವಾಗ ರ್ಯಾಷನಲ್ಸ್ ನಂಬರ್ಗೆ. ಸೊ ಏನ್ಗೆ ರ್ಯಾಷನಲ್ ನಂಬರ್ ಬೇಕು, ಮತ್ತೆ ಎಲ್ಲಿ ಫ್ರಾಕ್ಷನ್ಸ್ ಆದ್ಮೇಲೆ ನೀವು ಎಲ್ಲಿ ರ್ಯಾಷನಲ್ ನಂಬರ್ ನೋಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಂಟೀಜರ್ಸ್ ಅಲ್ಲಿ ಯಾಕೆ ನಮ್ಗೆ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಬೇಕು? ಸೊ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಯಾಕೆ ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಸಿ ಈ ಒಂದು ಆಬ್ಜೆಕ್ಟ್ ನ ನೀವು ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಈ ಕಡೆ ಈ ಟುವರ್ಡ್ಸ್ ದಿಸ್ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ನೀವು ಈ ಆಬ್ಜೆಕ್ಟ್ ಇಂದ ಟುವರ್ಡ್ಸ್ ಲೆಫ್ಟ್ ಸೈಡ್ ಮೂವ್ ಆದ್ರೆ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಕೌಂಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಅದೇ ತರ ಫಾರ್ ಎಕ್ಸಾಂಪಲ್ ಇವಾಗ ಇದ್ರಲ್ಲಿ ಇರ್ಬೋದು, ಯಾವ್ದು ನಿಮ್ದು ಪ್ರಾಫಿಟ್ ನ ಏನ್ ಹೇಳ್ತೀವಿ, ನಮ್ಗೆ 150 ಆಡ್ ಆನ್ ಆಯ್ತು, 150 rupees ಪ್ರಾಫಿಟ್ ಆಯ್ತು, 200 ಪ್ರಾಫಿಟ್ ಆಯ್ತು ಅಂತ ಹೇಳ್ತೀವಿ. ಬಟ್ ಅದೇ ನೀವು ಲಾಸ್ ಆದ್ರೆ ನೆಗೆಟಿವ್ ನಂಬರ್ಸ್ ಅಂತ ಯಾವ್ದಾದ್ರು ಅಂದ್ರೆ -150 ಆಯ್ತು, ಸೊ 150 ಲಾಸ್ ಆಯ್ತು, ಸಮಥಿಂಗ್ ವಿಚ್ ಯು ಆರ್ ಲೂಸಿಂಗ್ ಅಲ್ವಾ? ಸೊ ಅಲ್ಲಿ ನಿಮ್ಗೆ ಏನಾಯ್ತು, ನೆಗೆಟಿವ್ ನಂಬರ್ಸ್ ನ ಬಂತು. ಸೊ ಅದೇ ರೀತಿ ನಿಮ್ಗೆ ಫ್ರಾಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯು ಕ್ಯಾನ್ ರೆಪ್ರೆಸೆಂಟ್ ಅ ಡಿಸ್ಟೆನ್ಸ್ ಆಫ್ 750 ಅಬೋವ್ ಸಿ ಲೆವೆಲ್ 3/4 ಕಿಲೋಮೀಟರ್ ಅಂತ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಒಂದು ಡಿಸ್ಟೆನ್ಸ್ ಸಿ ಲೆವೆಲ್ ಗೆ ಇರ್ತಕ್ಕಂಥದ್ದನ್ನ 3/4 ಕಿಲೋಮೀಟರ್ ಅಂತ ನೀವು ಮೆನ್ಷನ್ ಮಾಡ್ತೀರಾ ಅಂತಂದ್ರೆ, ಅಬೋವ್ ಸಿ ಲೆವೆಲ್ ಅಂತಂದ್ರೆ. ಸೊ ಇಂಟೀಜರ್ಸ್ ಅಲ್ಲಿ ಆಪೋಸಿಟ್ ಆಕ್ಷನ್ಸ್ ನ ನಾವು ಮೈನಸ್ ವ್ಯಾಲ್ಯೂಸ್ ಇಂದ ಡಿನೋಮಿನೇಟರ್ ಮಾಡ್ತೀವಿ. ಅದೇ ತರ ಈ ಫ್ರಾಕ್ಷನ್ಸ್ ಅಲ್ಲಿ
ಸೊ ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಾವು -3/4 ಮಾಡ್ಬೋದಾ? ವಾಟ್ ಇಸ್ ದಟ್ -3/4? ಬಿಲೋ ಸಿ ಲೆವೆಲ್ ಅಂತ ಹೇಳ್ಬೋದಾ ನಾವು? ಸೊ ಅಂತ ಸಿಚುವೇಶನ್ಸ್ ಅಲ್ಲಿ ಮೆನಿ ಸಿಚುವೇಶನ್ಸ್ ಆರ್ ದೇರ್ ವೇರ್ ದ ಪ್ಲೇಸ್ ಫ್ರಾಕ್ಷನ್ಸ್ ನಂಬರ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ -2/3 ಆರ್ 2/-3 ಅಥವಾ 1/-2. ಸೊ ಈ ತರ ಎಷ್ಟೊಂದು ನಂಬರ್ಸ್ ಗಳು ಏನ್ ಮಾಡ್ತೀವಿ ನಾವು ಫ್ರಾಕ್ಷನ್ಸ್ ಅಲ್ಲೂ ಇಂಥ ಸಿಚುವೇಶನ್ಸ್ ಬರ್ತವೆ. ಸೊ ಆ ಸಿಚುವೇಶನ್ಸ್ ನಂಬರ್ಸ್ ನ ನಾವು ಯಾವ್ದ್ರ ಮೂಲಕ ಕಲಿತೀವಿ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ವಿ ಲರ್ನ್ ಥ್ರೂ ದ ರಾಷನಲ್ ನಂಬರ್ಸ್. ಓಕೆನಾ? ಸೊ ಇದು ಹೇಗೆ ನಿಮ್ಗೆ ನಂಬರ್ ಸಿಸ್ಟಮ್ ನಿಮ್ಗೆ ರಾಷನಲ್ ನಂಬರ್ ಬಂದು ಬರುತ್ತೆ. ಕೌಂಟಿಂಗ್ ದೇ ಆರ್ ನಥಿಂಗ್ ಬಟ್ ಕೌಂಟಿಂಗ್ ನಂಬರ್ಸ್, ದೋಸ್ ಆರ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್ಸ್. Next, after natural numbers, you will start with whole number that includes 0. After whole number, you will begin with your integers that includes minus values, 0, then positive values. After integers, you will started with your fractions. Okay? So, these fractions are one type of number, and that is nothing but rational numbers. See, rational number is in the form of. So next, 9.1 introduction ಆಯ್ತು ನಿಮ್ದು. 9.2 what is need for rational numbers ಆಯ್ತು. Next we'll begin what are rational numbers. Okay na? See, for example, rational number is came from the word that is nothing but ratio. Is came from ratio. Ratio ಹೇಗೆ ಬರೀತೀವಿ? For example, 4:5 is in the ratio form. So 4:5 can also be written as 4/5, isn't it? If it is like 3:8 can also be written as 3/8. ಸೊ ರೇಷಿಯೋ ಅನ್ನೋ ಒಂದು ವರ್ಡ್ ಇಂದ ನಿಮ್ಗೆ ರಾಷನಲ್ ರೇಷಿಯೋ ಬರಿತೀವಿ ಅನ್ನೋ ಒಂದು ಟಾಪಿಕ್ ನಿಮ್ಗೆ ಬಿಗಿನ್ ಆಯ್ತು. ಸೊ ಈ ರಾಷನಲ್ ನಂಬರ್ ಬರೆಯುವಾಗ ದೇರ್ ಆರ್ ಒನ್ ರೂಲ್ ವಿಚ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಅ ಮೈಂಡ್. ಸಿ ಯಾವುದು ಅಂತಂದ್ರೆ ರಾಷನಲ್ ನಂಬರ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ P/Q. ದಿಸ್ P and Q ಕ್ಯಾನ್ ಬಿ ಇಂಟೀಜರ್ಸ್. This can be integers. Okay, my dear students. But this Q cannot be equal to 0. This Q cannot be equal to 0. For example, ಇವಾಗ ನೋಡಿ, ನನ್ನ ಹತ್ರ ನಿಮ್ಮ ಹತ್ರ ಎಷ್ಟು ಪೀಪಲ್ ಇದ್ದಾರೆ? 2 people ಇದ್ದಾರೆ. ಓಕೆನಾ? ಸೊ ಅದ್ರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? 1 part ನ ತೆಗಿತಾ ಇದ್ದೀರಾ ಅಂತ ಅನ್ಕೊಂಡು ನೀವು 1 ನ ರಿಮೂವ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಇಲ್ಲಿ Q ಪ್ಲೇಸ್ ಅಲ್ಲಿ 0 ಇದ್ರೆ ನೀವು ಏನು ಇಲ್ದಿರೋ ಹತ್ರ ಏನ್ನ ಡಿವೈಡ್ ಮಾಡ್ತೀರಾ? Have you got it? The thing is, numerator is something the whole amount. No, so ನಾವು fractions ಓದವಾಗೂ ನೋಡಿದ್ದು ನಾವು ಡಿನೋಮಿನೇಟರ್ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ನಂಬರ್ ವ್ಯಾಲ್ಯೂ ಏನು, ದಟ್ ಇಸ್ ಸಮಥಿಂಗ್ ಹೋಲ್, ದ ಕಂಪ್ಲೀಟ್. ನ್ಯೂಮರೇಟರ್ ಅಲ್ಲಿ ನೀವೆಷ್ಟು ಅದನ್ನ ಡಿವೈಡ್ ಮಾಡ್ತೀರಾ, ಎಷ್ಟು ತಗೊಂತೀರಾ ಅದರಲ್ಲಿ, ಅಥವಾ ಎಷ್ಟು ಸಪರೇಟ್ ಮಾಡ್ತೀರಾ, ದಟ್ ಈಸ್ ಸಮಥಿಂಗ್ ಯು ರೈಟ್ ಇಟ್ ಇನ್ ನ್ಯೂಮರೇಟರ್. ಸೊ 0 is nothing but nothing is there ಅಲ್ವಾ? 0 ಇಂದ ನೀವು ಸಬ್ಟ್ರಾಕ್ಟ್ ಮಾಡಿದ್ರು ಏನು ಇರಲ್ಲ. ಸೊ ದ ಥಿಂಗ್ ಇಸ್ 0 ಅಲ್ಲಿ ನೀವು ಏನು ಇಲ್ದಿರೋ ಪ್ಲೇಸ್ ಅಲ್ಲಿ ಯು ಕಾಂಟ್ ಡಿವೈಡ್ ಎನಿಥಿಂಗ್, ರೈಟ್? ಸೊ ಏನು ಇಲ್ದಿರೋ ಪರ್ಸನ್ ಹತ್ರ ಹೋಗ್ಬಿಟ್ಟು 1% ತೆಗಿತೀನಿ ನಾನು ಅಂದ್ರೆ ನೋ, ದಟ್ ಕೆನಾಟ್ ಬಿ ಹ್ಯಾಪನ್ ಆಲ್ಸೋ. ಸೊ ಹಾಗಾಗಿ ದ Q is not equal to 0. So what are rational numbers? Rational numbers can be written in the form of P/Q. The P/Q can be a integers. It can also include negative values, but the Q is not supposed not to be 0. Then, so rational numbers ಅಂದ್ರೆ ಏನು ಅಂತ ಇವಾಗ ನಮ್ಗೆ ಗೊತ್ತಾಯ್ತು. ಸೊ rational numbers ಆದ್ಮೇಲೆ ಅಂಡ್ ಇವಾಗ ನಾವು ಕೊಡಿ ಇಲ್ಲಿ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಡೆಸಿಮಲ್ ನಂಬರ್ ಇದೆ ಅಂತಂದ್ರೆ 0.2 is it a rational number? 0.22 ಅಂದ್ರೆ 0.2 is in decimal number. So 10 to the power of something number ಅಲ್ಲಿ ನಾವು ಬರಿಬಹುದು. ಹೇಗೆ ಬರಿಬಹುದು? See, this will be in 0 place. 10 to the power of 1, 10 to the power of 2. What is 10 to the power of 2? 10 to the power of is nothing but 10 into 10, that is 100. So 22 is the part of 100. So the whole amount is 100. 22 ಅನ್ನೋದು ನಾವು ಅದರಲ್ಲಿ ತೆಗಿತಾ ಇರೋಬಿಟ್ಟು. ಸೊ ಹಾಗಾಗಿ 0.2 the decimal numbers can also be that are also rational numbers. ಓಕೆನಾ? ಸೊ ನೆಕ್ಸ್ಟ್ ಈ ಡೆಸಿಮಲ್ ನಂಬರ್ ಆದ್ಮೇಲೆ ಸೊ ರಾಷನಲ್ ನಂಬರ್ಸ್ ಯಾವ್ಯಾವು ಅಂತ ಗೊತ್ತಾಯ್ತು. ಸೊ ನೀವು ಲೈಕ್ ರಾಷನಲ್ ನಂಬರ್ಸ್ ನ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಯು ಕ್ಯಾನ್ ರೈಟ್ ಇಟ್. ಸೊ ನಿಮ್ ಇದ್ರಲ್ಲೂ ಕೊಟ್ಟಿದ್ದಾರೆ 3/8, 4/8, -9, ಆಲ್ಸೋ -3/2. ಸೊ ಈ ತರ ನಂಬರ್ಸ್ ಎಲ್ಲ ನಾವೇನ್ ಮಾಡ್ತೀವಿ ರಾಷನಲ್ ನಂಬರ್ಸ್ ಅಲ್ಲಿ ಬರ್ತವೆ. ಸೊ ದ ಥಿಂಗ್ ಇಸ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಒಂದು ಕ್ವಿಕ್ ಇದ್ ಕೊಟ್ಟಿದ್ದಾರೆ. ಸಿ ಫಸ್ಟ್ ಥಿಂಗ್ ನಮಗೆ ಗೊತ್ತಾಯ್ತು, ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ P/Q. ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ P/Q ಆದ್ಮೇಲೆ P ಕ್ಯಾನ್ ಬಿ ಈಕ್ವಲ್ ಟು ಇಂಟೀಜರ್ಸ್
and integer numbers, and q can also be equal to integers number. Okay na. ನೆಕ್ಸ್ಟ್ ಅದಾದ್ಮೇಲೆ ಕ್ಯೂ ಶುಡ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಕ್ಯೂ ವ್ಯಾಲ್ಯೂಸ್ ಯಾವಾಗ 0ಗೆ ಈಕ್ವಲ್ ಇರಬಾರ್ದು. ನೆಕ್ಸ್ಟ್ ಅದಾದ್ಮೇಲೆ ಯಾ there are four way of writing rational numbers. The thing is p ಮತ್ತೆ q ಎರಡೂನು ಪಾಸಿಟಿವ್ ವ್ಯಾಲ್ಯೂ ಅಂಡ್ p by q ಎರಡೂನು ನೆಗೆಟಿವ್ ವ್ಯಾಲ್ಯೂ. ಓಕೆನಾ, ಪಾಸಿಟಿವ್ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಸ್ ಅಂಡ್ p can be negative, q can be positive, or p can be positive, q can be negative. So these are the four types which you can write in the form of rational numbers. Okay na. So example, both are positive. 2 by 3 numerator positive, denominator positive only, and both are negative. Both are negative in the sense like minus 2 by 3. ನಾನು ಒಂದು ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ರೆಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂಡ್ p ನೆಗೆಟಿವ್ ಇರ್ತದೆ minus 2 by 3, and p ಪಾಸಿಟಿವ್ ಇತ್ತು ಅಂದ್ರೆ 2 by plus 2 by minus 3. So these are the four way of writing rational numbers. And any integer can be thought as a rational number. For example, the integer minus 5 is a rational number because you can write it as. And the thing is, rational numbers need not to be any two numbers. For example, in minus 5 ಕೊಡ್ತೀವಿ, this is an integer. Minus 5 can also be written as minus 5 by 1. ಓಕೆ ನಾ, ಡೋಂಟ್ ಥಿಂಕ್ ದಟ್ ಟೂ ನಂಬರ್ಸ್ ಕೊಟ್ರೆ ನೀವು ರಾಷನಲ್ ನಂಬರ್ ಬರೆಯಕ್ಕಾಗೋದು ಅಂತ. ಫಾರ್ ಎಕ್ಸಾಂಪಲ್, ಇವಾಗ -5 ಡಿವೈಡೆಡ್ ಬೈ 1, -2 ಡಿವೈಡೆಡ್ ಬೈ 1, ಅಂಡ್ ದಟ್ ಏನ್ ನೆನ್ಪಿಟ್ಕೊಬೇಕು ಅಂದ್ರೆ ಕ್ಯೂ ಪ್ಲೇಸ್ ಅಲ್ಲಿ 0 ಇರಬಾರ್ದು. ಓಕೆನಾ. ಸೊ ದಿಸ್ ಕಮ್ಸ್ ಲೈಕ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಯಾವ ರೀತಿ ಬರೆಯೋಕೆ. ಸೊ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ನಂಬರ್ಸ್ ಕಾಲ್ಡ್ ಪಿ ಮತ್ತೆ ಕ್ಯೂ. ಓಕೆ, ನೆಕ್ಸ್ಟ್ ನಿಮ್ ಟಾಪಿಕ್ ಏನಿದೆ ಅಂತ ಹೇಳ. ಸೊ ಈ ವಿಡಿಯೋ ಇಸ್ ಫುಲ್ ಆಫ್ ಇಂಟ್ರೊಡಕ್ಷನ್ ಬಿಕಾಸ್ ನಿಮ್ ಈ ಲೆಸನ್ ಅಲ್ಲಿ ಇರೋದು 2 ಎಕ್ಸರ್ಸೈಸ್, ದಟ್ ಈಸ್ 9.1 and 9.2, and that includes your rational number addition, rational number subtraction, multiplication and division, same as fractions. Okay, next we'll move to your next topic. Next rational numbers ಆದ್ಮೇಲೆ rational numbers to types ಕಲ್ತ್ಕೊಬೇಕು ಅಲ್ವಾ. ಯಾವ್ಯಾವ ಟೈಪ್ಸ್ ಇದೆ ಅಂತ you have probably 3 types in your 7th standard. This marker is becoming was like day by day. Next you have types. Okay, so types ಅಲ್ಲಿ as fractions you have the equivalent as your first type, equivalent ratio. Okay na, equivalent rational numbers ಅಂತ ಹೇಳುವುದು ರೇಷಿಯೋ ಅಂತ. ಸೊ ಐ ಟೇಕ್ rational number only. ಈಕ್ವಿವೆಲೆಂಟ್ ಇದ್ದಾರೆ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಈಕ್ವಿವೆಲೆಂಟ್ ಆದ್ಮೇಲೆ ಯು ಹ್ಯಾವ್ ಪಾಸಿಟಿವ್ ಅಂಡ್ ನೆಗೆಟಿವ್ rational number. The second type I'll take it as positive, and the third type I'll be taking as negative. First, what is equivalent? Equivalent is so simple, that is see ಇವಾಗ ನಮ್ಮ ಹತ್ರ 2 by 3 ಇದೆ ಅಂತ ಅನ್ಕೊಳ್ಳಿ. ಸೊ 2 by 3 is a equivalent fractions. ಹೇಗೆ 2 by 3 is a equivalent fractions ಅಂದ್ರೆ ನ್ಯೂಮಿನೇಟರ್ ಅಂಡ್ ಡಿನಾಮಿನೇಟರ್ ಶುಡ್ ಬಿ ಡಿಫ್ರೆಂಟ್. ಸೊ ನ್ಯೂಮಿನೇಟರ್ ಅಂಡ್ ಡಿನಾಮಿನೇಟರ್ ಶುಡ್ ಬಿ ಡಿಫ್ರೆನ್ಸ್ ಅಂತ ನಂಬರ್ಸ್ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ 2 by 3 can also be equivalent to. ಸೊ ಈ ಈಕ್ವಲೆಂಟ್ ಫ್ರಾಕ್ಷನ್ಸ್ ಇದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿತೀವಿ ಅಂತ ಅಂದ್ರೆ ನಾವು ಈ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ವಿತ್ ಸೇಮ್ ನಂಬರ್ ಯು ಹ್ಯಾವ್ ಟು ಮಲ್ಟಿಪ್ಲೈ. ನಾನು ಇವಾಗ 2 ಅಲ್ಲಿ ಮಾಡಿದ್ರೆ 2 2s are 4, 3 2s are 6. ಸೊ ಇದನ್ನ ಡಿವೈಡ್ ಮಾಡಿದ್ರೆ 2 2s are 4, 2 3s are 6 ಬರುತ್ತೆ. ಸೊ 2 by 3 is also equal is same as 4 by 6. ಸೇಮ್ ಆಸ್ 4 by 6 ಅಷ್ಟೇ ರೇಷಿಯೋ ಇದೆ. ಇದೊಂದು ಸ್ವಲ್ಪ ಕಡಿಮೆ ಇದೆ, ಇದೊಂದು ಸ್ವಲ್ಪ ಜಾಸ್ತಿ ಇದೆ. ಜಾಸ್ತಿ ಇದೆ ಇನ್ ದ ಸೆನ್ಸ್ ಕ್ವಾಂಟಿಟಿ ಅಷ್ಟೇ, ಬಟ್ ಇಟ್ ಇಸ್ ಸೇಮ್ ಆಸ್ 4 by 6. ಸೊ ಈಕ್ವಲೆಂಟ್ ರೇಷಿಯೋ rational numbers are the numbers where numerator and denominator are different numbers. You can check the equivalent by multiplying with the same numbers. ಓಕೆನಾ. ಸೊ ಇಲ್ಲಿ ನಂಬರ್ಸ್ ನ ನೀವು ಚೇಂಜ್ ಮಾಡೋ ಹಾಗಿಲ್ಲ. ಸೊ ಯು ಕ್ಯಾನ್ ಮಲ್ಟಿಪ್ಲೈ ವಿತ್ ದ ಸೇಮ್, ಯು ಶುಡ್ ಮಲ್ಟಿಪ್ಲೈ ವಿತ್ ದ ಸೇಮ್ ನಂಬರ್. ಓಕೆನಾ. And also see, they have given one statement that by multiplying the numerator and denominator of a rational number by the same non-zero integer, we obtain another rational number equivalent to the given rational number. This is exactly like obtaining equivalent fractions. So equivalent fractions ಓದಿದ್ವಲ್ವಾ ನಾವು. So equivalent fractions ಅಲ್ಲೂ ಅದೇ ಹೇಳೋದು, numerator ಮತ್ತೆ denominator ನ you can only multiply with the same number. At the same way, rational number ಇಲ್ಲಿ ಬರ್ತಕ್ಕಂಥ ಟೈಪ್ ಆಗಿರ್ತಕ್ಕಂಥ equivalent rational number also you can
obtain the equivalent ratio by multiplying with the same number. Next, we'll move on to positive. As the name says, positive rational number is nothing but numerator and denominator are positive number. For example, 4 by 5, 8 by 2, all positive numbers. It can also be minus 2 by minus 4. Minus 2 by minus 4 is a positive number because minus minus get cancelled. So you left with 2 by 4. Okay, now, and you have the sign rule number. Minus into minus, it is nothing. Minus into minus is nothing but positive. So that minus divided by minus, minus minus get cancelled. So you left with positive numbers. So hagagi, if the both have negative integers, that also comes under positive positive rational number. For example, see minus 2 by minus 4 or else minus 8 by minus 5. So minus minus get cancel agutte, 8 by 5 you left with 8 by 5. So positive rational numbers are in numerator and denominator are the positive numbers. Both should be same sign. So nan very positive number and you people will think that minus numbers irandu. So both should include same sign. Okay. So yeah, next you have negative rational number. So next topic negative rational number is exactly opposite of positive rational numbers. See what you have from negative rational numbers, either numerator or denominator one should be negative. Okay, na? Either numerator or denominator. For example, minus 2 by 3 or the thing is 3 by minus 2, anything. Okay, na? So yaudana one sign negative idre that comes under negative rational number. ಸೊ ನಿಮ್ದು ಟೈಪ್ಸ್ ಆಯ್ತು ಅಲ್ವಾ, ಪಾಸಿಟಿವ್ ಮತ್ತೆ ಈಕ್ವಿವೆಲೆಂಟ್ ಆಯ್ತು, ನಿಮ್ದು ಪಾಸಿಟಿವ್ ಮತ್ತೆ ನೆಗೆಟಿವ್ ಆಯ್ತು. That is your 9.4. Okay, next we'll move on to rational number on number line, then rational number in standard form. Okay, in this today's video we'll end up with rational numbers in standard form. So yeah, the next topic ಯಾವ್ದಿದೆ ನಿಮಗೆ, rational numbers on a number line. A very important topic. rational number ಅಲ್ಲಿ ನಂಬರ್ ಲೈನ್ ಅಲ್ಲಿ rational number ನ ಹೇಗೆ ನೀವು ಪ್ಲಾಟ್ ಮಾಡ್ತೀರಾ. ಸೊ ನಿಮ್ಗೆ 1 2 3 ಪ್ಲಾಟ್ ಮಾಡಿ ಅಂದ್ರೆ ಇಟ್ಸ್ ವೆರಿ ಈಸಿ, -1 2 3 ಪ್ಲಾಟ್ ಮಾಡಿ ಅಂದ್ರೂ ವೆರಿ ಈಸಿ. ಬಟ್ ನಿಮ್ಗೆ rational number ನ ಪ್ಲಾಟ್ ಮಾಡೋದು ಹೇಗೆ ಮತ್ತೆ ಆ rational number ಎಲ್ಲಿ ಬರುತ್ತೆ, ದಟ್ ಈಸ್ ದ ಮೇನ್ ಥಿಂಗ್. ಆಸ್ ಅ ಸ್ಟೂಡೆಂಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್. ಓಕೆನಾ. ಸಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ನಾನ್ ನಿಮ್ಗೆ ಏನಂತ ಹೇಳ್ಬೋದು ಅಂತ ಅಂದ್ರೆ, ನಿಮ್ಗೆ 1 ಮತ್ತೆ 2 ನ ನಂಬರ್ -1 ಮತ್ತೆ -2, ನೆಕ್ಸ್ಟ್ ಅದಾದ್ಮೇಲೆ 1 ಮತ್ತೆ 2 ನ ನಂಬರ್ ಲೈನ್ ಅಲ್ಲಿ ನೀವು ಪ್ಲಾಟ್ ಮಾಡಿ ಅಂತಂದ್ರೆ ವಾಟ್ ಯು ಡು, ನಂಬರ್ ಲೈನ್ ಹಾಕ್ತೀರಾ. ದಿಸ್ ಇಸ್ ಯೋರ್ ಮಿಡಲ್ ಪಾರ್ಟ್ 0 ಅಂಡ್ ಯು ನೋ ದಿಸ್ ಇಸ್ 1. ರೈಟ್ ಸೈಡ್ ಹೋಗೋ ನಂಬರ್ಸ್ ಎಲ್ಲ ಪಾಸಿಟಿವ್ ಇರುತ್ತೆ 0 ಇಂದ, ಅಂಡ್ ಲೆಫ್ಟ್ ಗೆ ಬರೋವೆಲ್ಲ ನೆಗೆಟಿವ್ ಇರುತ್ತಲ್ವಾ. ಸೊ ದಿಸ್ ಇನ್ಕ್ಲೂಡ್ಸ್ ನಿಮ್ದು ನಾನು ಹೇಳಿರೋ ನಂಬರ್ ಯಾವ್ದಾದ್ರು 1 ಮತ್ತೆ 2, -1 ಮತ್ತೆ -2. ಓಕೆನಾ. ಅಂಡ್ ಯಾ, ವ್ಯಾಲ್ಯೂ ಆಫ್ -2 ಮತ್ತೆ -1 ಅಲ್ಲಿ ಯಾವ್ದು ಜಾಸ್ತಿ ನಂಬರ್, ಯು ಕಾಂಟ್ ಸೇ -2 ಬಿಕಾಸ್ ನಂಬರ್ ನೋಡಕ್ಕೆ 2 ಜಾಸ್ತಿ ಇರುತ್ತೆ, ಬಟ್ ಸೈನ್ ಏನಿದೆ 2 ಟೈಮ್ಸ್ ರೆಡ್ಯೂಸ್ ಇದೆ. ಇದು 1 ಟೈಮ್ ಮಾತ್ರ ಸಣ್ಣ. ಸೊ 1 ಟೈಮ್ ಸಣ್ಣ ಇರೋದು ಜಾಸ್ತಿ ವ್ಯಾಲ್ಯೂ. ಸೊ ಇದೆರಡರಲ್ಲಿ ಇನ್ಕ್ರೀಸ್ ಆಗ್ತದೆ. ಸಿ ನಿಮ್ ನಂಬರ್ ಲೈನ್ ಇಂದ ಹೋಗ್ತಾ ನೋಡಿದ್ರೆ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಅಂದ್ರೆ ನಂಬರ್ ಲೈನ್ ಇಂದ ಲೆಫ್ಟ್ ಸೈಡ್ ಗೆ. ಓಕೆನಾ. ಸೊ 1 2 -1 -2 ನ ನೀವು ಪ್ಲಾಟ್ ಮಾಡಿ ಅಂದ್ರೆ ಈ ತರ ಪ್ಲಾಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಏನ್ ಹೇಳ್ತೀನಿ, -1/2 ಮತ್ತೆ 1/2 ನ ಪ್ಲಾಟ್ ಮಾಡಿ ಅಂತ. ಸೊ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಗೆ ಗೊತ್ತು, ಹಾಫ್ 1/2 ಅಂದ್ರೆ ಹಾಫ್ 0 ಮತ್ತೆ 1 ಮಧ್ಯೆ ಬರುತ್ತೆ ಅಂತ. ಸೊ ನಿಮ್ಗೆ ಗೊತ್ತಿಲ್ಲ -1/2 ಮತ್ತೆ 1/2 ನಂಬರ್ ಲೈನ್ ಅಲ್ಲಿ ಎಲ್ಲಿ ಪ್ಲಾಟ್ ಆಗುತ್ತೆ ಅಂತ. ಸೊ ಅಂತ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸಿ 1/2 ಸಕ್ಸಸಿವ್ ನಂಬರ್ ಅಂದ್ರೆ ಅದ ನೆಕ್ಸ್ಟ್ ಹೈಯರ್ ನಂಬರ್ ಯಾವುದು, 1 2/2. ಸೊ 1 ರೆಡ್ಯೂಸ್ ನ್ಯೂಮರೇಟರ್ ಶುಡ್ ಟೇಕ್. ಸೊ 1 ನೆಕ್ಸ್ಟ್ ಲೋವರ್ ವ್ಯಾಲ್ಯೂ, ಅದಕ್ಕಿಂತ ಬಿಫೋರ್ ವ್ಯಾಲ್ಯೂ ಅದು 0/2. ಸೊ 0 ಎನಿಥಿಂಗ್ ಇಸ್ 0. 1/2 ಡೈರೆಕ್ಟ್ ಡಿವೈಡ್ ಆಗ್ತಾರ. ಸೊ ಹಾಗೆ ಬರ್ಕೊಂಡ್ರೆ ನನಗೆ ಈ ನಂಬರ್ನೇ ಪ್ಲಾಟ್ ಮಾಡ್ಬೇಕಾಗಿರೋದ್ರಿಂದ ಹಾಗೆ ಇಟ್ಕೊಂಡು, ನೆಕ್ಸ್ಟ್ 2/2 ಇಸ್ ನಥಿಂಗ್ ಬಟ್ 1. 2 1s 2 1s, 1/1 ಇಸ್ ನಥಿಂಗ್ ಬಟ್ 1. ಸೊ 0 ಮತ್ತೆ 1 ಮಧ್ಯೆ ಎಲ್ಲ ಆಗ್ತದೆ, ನಿಮ್ಗೆ 1/2 ಪ್ಲಾಟ್ ಆಗ್ತಿದೆ. ಸೊ ನಿಮ್ಗೆ ಇವಾಗ ಗೊತ್ತಾಯ್ತು ಅಲ್ಲ, 1/2 ಮತ್ತೆ -1/2. ಸೊ 1/2 ನಿಮ್ಗೆ 0 ಮತ್ತೆ 1 ಮಧ್ಯ ಪ್ಲಾಟ್ ಆಗ್ತಿದೆ ಅಂದ್ರೆ, -1/2 0 ಮತ್ತೆ -1 ಮಧ್ಯ ಪ್ಲಾಟ್ ಆಗ್ತಾ ಇರ್ತದೆ. ಸೊ ಯಾ, ನಂದು ಇದು ನಂಬರ್ ಲೈನ್ ಅಂತಂದ್ರೆ ಇದು 0, ಇದು 1 ಅಂದ್ರೆ
ಇದು ನನ್ -1 ಅಂದ್ರೆ 0 ಮತ್ತೆ 1 ಮಧ್ಯೆ ಯಾವ್ದಿದೆ 1/2 ಇದೆ. ಓಕೆ, 0 ಮತ್ತೆ -1 ಮಧ್ಯೆ ಯಾವ್ದಿದೆ ನಿಮಗೆ -1/2 ಬರ್ತಾ ಇದೆ. ಸೊ ಇದೇ ನಂಬರ್ ಅಂತಲ್ಲ, ಯಾವುದೇ ನಂಬರ್ ಆಗಿರ್ಲಿ ಎಲ್ಲಿ ಬರುತ್ತೆ ನಂಬರ್ ಲೈನ್ ನಲ್ಲಿ ಆ ರ್ಯಾಷನಲ್ ನಂಬರ್ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಚೆಕ್ ಮಾಡೋ ಟ್ರಿಕ್ ಇದು. ಓಕೆನಾ? ಸೊ ವಿಲ್ ಟೇಕ್ ಅನದರ್ ನಂಬರ್ ಅಂಡ್ ಸಿ. ಓಕೆನಾ? ಸೊ ನಿಮ್ಗೆ ಇನ್ನೊಂದು ನಂಬರ್ ತಗೊಂಡ್ರೆ ಅವಾಗ ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ತರ ನಾವು ಚೆಕ್ ಮಾಡೋದು ಅಂತ. ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಿ ಅಂದ್ರೆ ಫಸ್ಟ್ ಯು ಶುಡ್ ನೋ ಎಲ್ಲಿ ಬರುತ್ತೆ ಆ ನಂಬರು ಅಂತ. 1 2 3 4 ಮಾಡಿ ಅಂದ್ರೆ ಇಟ್ ಈಸ್ ಈಸಿ ಟು ಡೂ. ಓಕೆನಾ? ಅಂಡ್ ಸಿ ಇಲ್ಲಿ ಕೊಟ್ಟಿದ್ದಾರೆ ಯಾವುದು 3/2 ನ ಪ್ಲಾಟ್ ಮಾಡಿ ಅಂತ. ಸೊ ಯುವರ್ ಸೆಕೆಂಡ್ ಎಕ್ಸಾಂಪಲ್ ಇಸ್ 3/2. ಸೊ 3/2 ನಿಮ್ಗೆ ಗೊತ್ತಿಲ್ಲ ಎಲ್ಲಿ ಬರುತ್ತೆ ನಂಬರ್ ಲೈನ್ ಅಲ್ಲಿ ಅಂತ ಅಂದ್ರೆ, ಸೊ 3 ನ್ಯೂಮರೇಟರ್ ಸಕ್ಸೆಸಿವ್ ನಂಬರ್ ಯಾವುದು 3 ಆದ್ಮೇಲೆ 4/2 ಪ್ರೀವಿಯಸ್ 2/2. 2 ones are 2 ones is nothing but 1. 3/2. 2 ones are 2 twos. 2/1 is nothing but 2. ಸೊ 3/2 ಎಲ್ಲಿ ಪ್ಲಾಟ್ ಆಗ್ತಿದೆ 1 ಮತ್ತೆ 2 ಮಿಡಲ್ ಅಲ್ಲಿ. ಓಕೆನಾ? ಬಿಟ್ವೀನ್. ಸೊ -1 ಮತ್ತೆ -2 ಮಧ್ಯೆ ಯಾವ್ದು ಬರುತ್ತೆ -3/2. ಸೊ ಇವಾಗ ನಂಬರ್ ಲೈನ್ ಹಾಕಿ 0 ಇಸ್ ದ ಮಿಡಲ್ ಥಿಂಗ್. ಸೊ -1 ಮತ್ತೆ -2 ಬರ್ಬೇಕು ನಮಗೆ. ಸೊ ಆ ತರ ನೋಡ್ಕೊಳ್ಳಿ. ಇದು 1 ಇದೆ, ಇದು -2, ಸಾರಿ ಇದು +2. ಓಕೆ, ಅಂಡ್ ಇದು -1 ಅಂದ್ರೆ ಇದು -2. ಓಕೆನಾ? ನೋಡಿ -1 ಮತ್ತೆ 2 ಮಧ್ಯೆ 3/2, 1 ಮತ್ತೆ 2 ಮಧ್ಯೆ 3/2, -1 ಮತ್ತೆ -2 ಮಧ್ಯೆ -3/2. ಸೊ ಯಾವುದೇ ನಂಬರ್ ಕೊಟ್ರಿ ನ್ಯೂಮರೇಟ್ ಸಕ್ಸೆಸಿವ್ ನಂಬರು ಮತ್ತೆ ಅದೇ ನ್ಯೂಮರೇಟ್ ಬಿಫೋರ್ ನಂಬರ್. ಸೊ ಅದ್ರದ್ದು ಡಿವೈಡ್ ಮಾಡಿದಾಗ ನಿಮ್ಗೆ ಎಕ್ಸಾಕ್ಟ್ಲಿ ಅದ್ರ ಪ್ರೀವಿಯಸ್ ಮತ್ತೆ ಬಿಫೋರ್ ದ ನಂಬರ್ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನೀವು ನಂಬರ್ ಲೈನ್ ಅಲ್ಲಿ ಪ್ಲಾಟ್ ಮಾಡ್ಬೋದು. And yeah, this completes your rational numbers on a number line. So next you have a beautiful, very important topic, that is standard form. Standard form ಅಲ್ಲಿ you should remember some key points. So some key points ಏನು ಅಂತ ಅಂದ್ರೆ rational numbers ಇನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಹೇಗಿದೆ ಅಂತ ಅಂದ್ರೆ, ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ 2/7. 2/7 ಫಸ್ಟ್ ನೀವೇನ್ ಚೆಕ್ ಮಾಡ್ಬೇಕು, ಒಂದು ಯಾವ್ದಾರ ನಂಬರ್ ಕೊಟ್ಟಿರೋಂತ ರ್ಯಾಷನಲ್ ನಂಬರ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅನ್ನೋದನ್ನ ಹೇಗ್ ಚೆಕ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಯು ಶುಡ್ ಸಿ ದ ಕಾಮನ್ ಫ್ಯಾಕ್ಟರ್. ಸೊ ವಾಟ್ ಇಸ್ ದಿಸ್ ಇಸ್ ಸಮಥಿಂಗ್ ಕಾಲ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ, ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಾಗಿರ್ಬೇಕು ಅಂದ್ರೆ ಆಲ್ವೇಸ್ ಇಟ್ಸ್ ಸಪೋಸ್ ಟು ಬಿ 1 ಇದ್ರದ್ದು ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ 2/1 1 ones are 1 twos ಡಿವೈಡ್ ಆಗುತ್ತೆ, ಅಂಡ್ 7/1 1 ones are 1 sevens ಡಿವೈಡ್ ಆಗುತ್ತೆ. ಸೊ 1 ನಾನು 2 ನಾನು 1 ಇಂದನು ಡಿವೈಡ್ ಮಾಡಬಹುದು, 7 ನಾನು 1 ಇಂದ ಡಿವೈಡ್ ಮಾಡಬಹುದು. ಸೊ ಇದ್ರದ್ದು ಕಾಮನ್ ಫ್ಯಾಕ್ಟರ್ ಯಾವುದು 1 ಅಷ್ಟೇ. ಓಕೆನಾ? ಸೊ 7 ನಾನು ಯಾವ್ದಿಂದ ಮತ್ತೆ ಡೈರೆಕ್ಟ್ ಡಿವೈಡ್ ಮಾಡಬಹುದು, 3 ಅಲ್ಲಿ ಆಗುತ್ತಾ ಇಲ್ಲ, 2 ಅಲ್ಲಿ ಆಗುತ್ತಾ ಇಲ್ಲ. ಅಂಡ್ ಇಲ್ಲಿ ನೋಡಿ 3 ಮತ್ತೆ 5 ಯಾವ ನಂಬರ್ ತಗೊಂಡಿದೀವಿ ಅಂದ್ರೆ 3 ನ 3 ones 5 ones. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ 3/1 1 ones 1 3s. 5 ಮತ್ತೆ 1 ಅಂದ್ರೆ 1 ones 1 5s. ಸೊ ಇದ್ರ ಕಾಮನ್ ಫ್ಯಾಕ್ಟರ್ ಯಾವುದು ಅಂದ್ರೆ 1. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ 2/8 ಇದೆ ಅಂತ ಅನ್ಕೊಳ್ಳಿ. 2/8 ಕಾಮನ್ ಫ್ಯಾಕ್ಟರ್. ಸೊ 2 ನಾನು ಯಾವ್ದಾವ್ರಿಂದ ನಂಬರ್ ಇಂದ ಡಿವೈಡ್ ಮಾಡ್ಬೋದು, 1 ones 1 is a ಕಾಮನ್ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಓಕೆನಾ? ಸೊ 1 ಇಂದ ಡಿವೈಡ್ ಮಾಡ್ತೀನಿ, ನೆಕ್ಸ್ಟ್ 2 ಟೇಬಲ್ ನ 2 ಇಂದ ಡಿವೈಡ್ ಮಾಡ್ತೀನಿ, ಅಂಡ್ ನೆಕ್ಸ್ಟ್ ಅದಾದ್ಮೇಲೆ 8 ನ ಹೇಗ್ ಡಿವೈಡ್ ಮಾಡ್ಬೋದು, 1 ಇಂದ ಆಗುತ್ತಾ. ನೆಕ್ಸ್ಟ್ 2 ಟೇಬಲ್ ಇಂದ ನಾನು 8 ನ ಡಿವೈಡ್ ಮಾಡ್ಬೋದಾ, ನೆಕ್ಸ್ಟ್ 3 ಟೇಬಲ್ ಅಲ್ಲಿ 8 ಬರಲ್ಲ, 4 ಅಲ್ಲಿ ಬರುತ್ತಾ. ಅಂಡ್ ಆಲ್ಸೋ 8 ಟೇಬಲ್ ಅದ್ರದ್ದು ನಂಬರ್ ಎಲ್ಲ ನಂಬರ್ ಇಟ್ ಸೆಲ್ಫ್ ಡಿವೈಡ್ ಇಟ್ ಸೆಲ್ಫ್ ಅಲ್ವಾ, ಸೊ ಹಾಗಾಗಿ 8. ಸೊ ಇದ್ರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು 1, ಕಾಮನ್ ಫ್ಯಾಕ್ಟರ್ ಯಾವುದು 2. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದರಲ್ಲಿ ಎರಡು ಕಾಮನ್ ಫ್ಯಾಕ್ಟರ್ಸ್ ಇದೆ, ಯಾವ್ದು 1 ಮತ್ತೆ 2 ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 2 and 8. ಬಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನಮ್ಗೆ ರ್ಯಾಷನಲ್ ನಂಬರ್ ಬರೀಬೇಕು ಅಂತ ಅಂದ್ರೆ what is the first eligibility? So first criteria ಯಾವುದು ಅಂತ ಅಂದ್ರೆ, it's supposed to 1 is the common factor of both numerator and denominator. 1 should be common factor of both. And next rule ಯಾವುದು ಅಂತಂದ್ರೆ numerator can be negative, denominator cannot be negative. -7/11
or -2/3, or it can be -5/6. ಸೊ ಏನ್ ಹೇಳುತ್ತೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನೀವು ಯಾವ್ದನ್ನ ರ್ಯಾಷನಲ್ ನಂಬರ್ ನ ಬರಿಬೇಕು ಅಂದ್ರೆ ಫಸ್ಟ್ ರೂಲ್ ಯಾವುದು, ಕಾಮನ್ ಫ್ಯಾಕ್ಟರ್ 1 ಆಗಿರ್ಬೇಕು, ನ್ಯೂಮರೇಟರ್ ಕ್ಯಾನ್ ಬಿ ನೆಗೆಟಿವ್. ಸೊ ನ್ಯೂಮರೇಟರ್ ವ್ಯಾಲ್ಯೂಸ್ ನೆಗೆಟಿವ್ ಇರ್ಬೋದು, ಬಟ್ ಡಿನಾಮಿನೇಟರ್ ವ್ಯಾಲ್ಯೂ ನೀವು ನೆಗೆಟಿವ್ ಇರಬಾರ್ದು, ನೆಗೆಟಿವ್ ವ್ಯಾಲ್ಯೂ ಇರಬಾರ್ದು, ಪಾಸಿಟಿವ್ ಇರಬೇಕು. ಬಟ್ ಯಾವ್ದನ್ನ ನಂಬರ್ ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ, ಬಟ್ ಯು ಕ್ಯಾನ್ ರೆಡ್ಯೂಸ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಹೇಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ರೆಡ್ಯೂಸ್ ಮಾಡಬಹುದು ಅಂತ ಅಂದ್ರೆ you can divide numerator and denominator with the same non-zero integers. ಯಾಕೆ ನೀವು ಡಿವೈಡ್ ಮಾಡ್ತೀರಾ ಅಂತಂದ್ರೆ ನೀವು ಫ್ರಾಕ್ಷನ್ ಲೆಸನ್ ಅಲ್ಲಿ ನೋಡಿರ್ಬೋದು, ನೀವು ಸಮಥಿಂಗ್ ಕಾಲ್ಡ್ ರೆಡ್ಯೂಸಿಂಗ್ ಟು ಲೈಕ್ ಲೀಸ್ಟ್ ನಂಬರ್. ನೀವು ಏನ್ ಮಾಡ್ಬೇಕು ಅಂದ್ರೆ ದ ಥಿಂಗ್ ಇಸ್ ನೀವು ಲೀಸ್ಟ್ ನಂಬರ್ ಗೆ ರೆಡ್ಯೂಸ್ ಮಾಡ್ಬೇಕು. ಸೊ ಹೇಗೆ ರೆಡ್ಯೂಸ್ ಮಾಡ್ತೀರಾ? ಐ ಟೇಕ್ ಒನ್ ಎಕ್ಸಾಂಪಲ್. ಸಿ, you have -45 divided by 30. Okay, now -45 divided by 30. So in definitions ಕೊಟ್ಟಿದ್ದಾರೆ, a rational number is said to be in the standard form if it is denominator is positive integer and the numerator and denominator have no common factor other than 1. If a rational number is not in the standard form, then it can be reduced to the standard form. How? We divide the numerator and denominator of the fraction by the same non-zero positive integers. So we are reducing, as the terms are reducing in the sense ನೀವು divide ಮಾಡಬೇಕು, you can't multiply. ಸೊ ಯಾಕೆ ಮಲ್ಟಿಪ್ಲೈ ಮಾಡಕ್ ಆಗಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಹ್ಯಾವ್ ಲೈಕ್ 1 kg ಕೇಕ್ ಅಂತ ಅನ್ಕೊಳ್ಳಿ. ಸೊ 1 kg ಕೇಕ್ ನಾನು ಏನ್ ಮಾಡ್ಬೇಕು, ನನ್ನ ಹತ್ರ ರೆಡ್ಯೂಸ್ ಮಾಡ್ಕೊಬೇಕು ಅಂದ್ರೆ ವಾಟ್ ಐ ಡಿವೈಡ್. ಸೊ ನನ್ನ ಹತ್ರ ಒಂದಿರೋ 5 ಸ್ಟೂಡೆಂಟ್ಸ್ ಏನ್ ಮಾಡ್ತೀನಿ, ಐ ಡಿವೈಡ್ ದ ಕೇಕ್ ಈಕ್ವಲ್ ಲೈಕ್ ಇನ್ ಸೇಮ್ ಮ್ಯಾನರ್. ದ ಥಿಂಗ್ ಇಸ್ ನನ್ನ ಹತ್ರ ಕೇಕ್ ನಾನು ಇವಾಗ ಕಲೆಕ್ಟ್ ಮಾಡ್ಬೇಕು. ಸೊ ನಾನ್ ಏನ್ ಮಾಡ್ತೀನಿ, ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಕೊಂತೀನಿ ಫ್ರಮ್ ಮೈ ಫ್ರೆಂಡ್ಸ್. ಸೊ ಅವಾಗ ನನ್ನ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಲ್ವಾ. ನನ್ನ ಹತ್ರ 1 piece ಕೇಕ್ ಇಂದ ಇಫ್ ಐ ಸ್ಟಾರ್ಟ್ ಕಲೆಕ್ಟಿಂಗ್ ಎವ್ರಿ ಒನ್, ಇಫ್ ಐ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್, ನನ್ನ ಹತ್ರ ಎಷ್ಟಾಗುತ್ತೆ, 3 times ಆಗುತ್ತೆ. ಅದೇ ನನ್ನ ಹತ್ರ 10 ಇರೋದನ್ನ ನಾನು ಕಡಿಮೆ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕಂದ್ರೆ ಐ ಡಿಸ್ಟ್ರಿಬ್ಯೂಟ್, ಐ ಡಿವೈಡ್ ಮೈ ದಟ್ ಹೋಲ್ ಥಿಂಗ್ ವಾಟ್ ಎವರ್ ಐ ಹ್ಯಾವ್. ಸೊ ಫಾರ್ ದಟ್ ಪರ್ಪಸ್ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತರಬೇಕು ಅಂತಂದ್ರೆ you should reduce. Okay, so reduce, how do you reduce? By dividing that number. How do you divide? By non-zero integer. What is non-zero integer? The value which is not equal to 0. Anything by 0 is 0 ಆಗುತ್ತೆ ಅಲ್ವಾ. ಸೊ ಹಾಗಾಗಿ non-zero integer, non-zero number ಆಗಿರ್ಬೇಕು, and also ಸೇಮ್ ನಂಬರ್ ಆಗಿರ್ಬೇಕು. ನ್ಯೂಮರೇಟರ್ 1 ನಂಬರ್ ಮಾಡೋದು, ಡಿನಾಮಿನೇಟರ್ 1 ನಂಬರ್ ಮಾಡೋದು, no, it cannot be happen like that. It's supposed to be in a same number. How? ಸಿ, ನಾವು 45 ಮತ್ತೆ 30 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ಗೊತ್ತಿರ್ಬೇಕು. ನಿಮ್ಗೆ ಡೈರೆಕ್ಟ್ ಗೊತ್ತು 15th ಟೇಬಲ್ ಅಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಡೈರೆಕ್ಟ್ ಡಿವೈಡ್ ಬೈ 15. ಬಟ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೋ ವಿತ್ ಸ್ಮಾಲ್ ನಂಬರ್ ಲೈಕ್ 5, 10. ನೆಕ್ಸ್ಟ್ ಅದಾದ್ಮೇಲೆ 10 ಅಲ್ಲಿ ಹೋಗಲ್ಲ, ಡೈರೆಕ್ಟ್ ಡಿವೈಸಿಬಲ್ ಆಗಲ್ಲ ಇದು. ನೆಕ್ಸ್ಟ್ ಅದಾದ್ಮೇಲೆ 5, 15, 3. ಸೊ ಆ ತರ ನೀವು ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಟ್ ಕ್ಯಾನ್ ಲೈಕ್ ಇಂಥ ನಂಬರೇ ಇಂತ ಇಲ್ಲ, ಯಾವ್ದಾನ ನಂಬರ್, ಬಟ್ ಅದು ಡಿವೈಡ್ ಆಗ್ಬೇಕು ಪ್ರಾಪರ್ ಆಗಿ. ಸೊ 15 ಟೇಬಲ್ ಅಲ್ಲಿ ನಾನು ತಗೊಳ್ತೀನಿ, ಅದಕ್ಕೂ ಮುಂಚೆ ನಿಮ್ಗೆ 3 ಒಂದು ಟೇಬಲ್ ಅಲ್ಲಿ ತೋರಿಸಬಹುದು. ಇಲ್ಲ ಅಂತಂದ್ರೆ 15 ಟೇಬಲ್ ಅಲ್ಲಿ 15 1s are 15, 15 2s are 30, 15 3s are 45. ಸೊ ಮೈನಸ್ ಇದೆ, ಮೈನಸ್ 15 3s are 15 2s are -3/2 ಬಂತ. ಸಿ, ಡಿನಾಮಿನೇಟರ್ ಪಾಸಿಟಿವ್ ಇದೆಯಾ, ನ್ಯೂಮರೇಟರ್ ನೆಗೆಟಿವ್ ಇದೆಯಾ, ಇರ್ಲೂಬಹುದು, ಇಲ್ದೇನೆ ಇರ್ಬೋದಾ. ಅಂಡ್ ಕಾಮನ್ ಫ್ಯಾಕ್ಟರ್ ಯಾವ್ದು ಇವಾಗ ಇದ್ರದ್ದು ಒಂದೇನೆ. ನೋಡಿ ಇದ್ರ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಇಲ್ಲ ಅದಕ್ಕೆ. ಸೊ ಇದ್ರಿಗೆ ಇರೋದು ಒಂದೇ ಕಾಮನ್ ಫ್ಯಾಕ್ಟರ್, ದಟ್ ಇಸ್ 1. ಅಂಡ್ ನಾವ್ ಇನ್ನೊಂದು ಎಕ್ಸಾಂಪಲ್ ತಗೊಂತೀವಿ ಇಲ್ಲಿ. ಸಿ, ನಾನ್ ಯಾವ್ದು ನೋಡ್ದೆ ಅಂತಂದ್ರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ 36/24. ಸೊ ರೂಲ್ ಪ್ರಕಾರ ಡಿನಾಮಿನೇಟರ್ ಮೈನಸ್ ಇರ್ಬಾರ್ದು, ಬಟ್ ದ ಕ್ವಶನ್ ಡಿನಾಮಿನೇಟರ್ ಅಲ್ಲಿ ಮೈನಸ್ ಇದೆ ಅಂತಂದ್ರೆ, ಸಿ, ಎಕ್ಸಾಂಪಲ್ 1 ಅಲ್ಲಿ ಎಕ್ಸಾಂಪಲ್ 2 ಸಬ್ ಕ್ವಶನ್ 1 ದಟ್ ಇಸ್ 36/-24. ರೂಲ್ ಏನ್ ಹೇಳಿತ್ತು ನಮ್ಗೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಡಿನಾಮಿನೇಟರ್ ಇರಬಾರ್ದು ಅಂತ. ಸೊ ಹಾಗೆ ಏನ್ ಮಾಡ್ತಿದ್ದಾನೆ, ಯು ಡಿವೈಡ್ ಬೈ ನೆಗೆಟಿವ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಇವಾಗ -2 ಅಂತ ಇಟ್ಕೊಳ್ಳಿ. ಸಿ, -2, ಓಕೆನಾ. ಸೊ 2 ಇಂದ ಡಿವೈಡ್ ಮಾಡ್ತೀವಿ, 2 1s ಇಲ್ಲಿ, ಇಲ್ಲೂ 2 1s ಆಗುತ್ತೆ. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಆಲ್ರೆಡಿ ನೆಗೆಟಿವ್ ಕ್ಯಾರಿ ಆಗಿರ್ತದೆ. ಅಂಡ್ 2 1s are 2, 1 remaining, 2 8s are 16 ಅಲ್ವಾ. ಸೊ -18 divided by minus get cancelled, 2 1s again, 2 1s are 2 2s are 12 ಆಯ್ತು. ಅಗೇನ್ 2 ಟೇಬಲ್ ಅಲ್ಲಿ ನಾನು ಡಿವೈಡ್ ಮಾಡ್ತೀನಿ ಅಂತಂದ್ರೆ ಡಿವಿಸಲ್ ಬೈ 2 ಅಂಡ್ ಡಿವೈಡೆಡ್ ಬೈ 2 ಅಂತಂದ್ರೆ 2 1s 2 9s is nothing but -9/2 1s 6 2 6 9/6 -9/6. Again I divide with 3 1s are 3 3s are 9
3 1s are 3 2s are 6. Now I left with minus 3 by 2. ಸೇಮ್ ಡಿನಾಮಿನೇಟರ್ ಇದ್ದಿದ್ದಂತ ಮೈನಸ್ ವ್ಯಾಲ್ಯೂ ನಾನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದು. ಹೇಗೆ ಕನ್ವರ್ಟ್ ಮಾಡಿದ್ದು? ಬೈ ಟೇಕಿಂಗ್ ನೆಗೆಟಿವ್ ನಂಬರ್ ಆಸ್ ಮೈ ಫ್ಯಾಕ್ಟರ್. ಓಕೆನಾ, ಡಿವಿಸಿಬಲ್ ಬೈ ಫ್ಯಾಕ್ಟರ್, ನಾನ್ ಜೀರೋ ಇಂಟೀಜರ್. ಸೊ ಈ ತರ ಯಾವುದೇ ವ್ಯಾಲ್ಯೂಸ್ ಆಗಿರ್ಬೋದು. ಸೊ ಯು ಹ್ಯಾವ್ minus 18 by 45, minus 12 by 18, and you also have minus 3 by minus 15. ಸೊ minus 3 by minus 15 ಇದೆ ಅಂತ ಅಂದ್ರೆ ಎರಡೂ ಕಡೆನೂ ನೀವು ಮೈನಸ್ ಹಾಕಿ ಮಾಡಿದಾಗ ಏನಾಗುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ ಸ್ಟೂಡೆಂಟ್, ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಸ್ಟಾಪ್ ಮಾಡ್ತೀವಿ. ಟುಮಾರೋಸ್ ವಿಡಿಯೋ ವಿಲ್ ಸಿ comparison of rational numbers between two rational numbers. Then we'll move on to your exercise, that is 9.1. Thank you.